ಹಾಯ್ ನಮಸ್ತೆ, ವೆಲ್ಕಮ್ ಟು ನೀರೆಬೆದರೆ ಚಾನಲ್. ಇವತ್ತು ನಾನು ಎಕ್ಸೋರಾ ಪ್ಲ್ಯಾಂಟ್ ಅಥವಾ ಕಿಸ್ಕಾರ ಹೂವು ಅಥವಾ ಕೇಪ್ಲೆ ಹೂವು ಅಂತ ಹೇಳ್ತೇವೆ ನಮ್ಮ ಸೈಡೆಲ್ಲ. ಈ ಹೂವಿನ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಇದೆಲ್ಲ ಕಷಿ ಕೇಪ್ಲೆ ಹೂವು, ತುಂಬ ಬಂಚಸ್ನ ಹಾಗೆ ಬರುವಂತಹ ಹೂವು, ಗೊಂಚಲು ಗೊಂಚಲು ಹೂವು ಆಗ್ತದೆ. ತುಂಬ ಸುಲಭವಾಗಿ ಗಿಡ ಮಾಡಿ ಹೂ ಕೊಡುವಂತಹ ಒಂದು ಗಿಡ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಇದಕ್ಕೆ ಆರೈಕೆ ಎಲ್ಲ ತುಂಬ ಕಡಿಮೆ. ಗೊಬ್ಬರ ಎಲ್ಲ ನೀವು 2 ತಿಂಗಳಿಗೆ ಅಪರೂಪಕ್ಕೆ ಒಮ್ಮೆ ಕೊಟ್ಟರೂ ಸಾಕು, ಅಥವಾ ಆವಾಗವಾಗ ಕೊಟ್ಟರೂ ಏನು ಪರವಾಗಿಲ್ಲ. ಇದು ಇನ್ನೊಂದು ಜಾತಿಯ ಕೇಪ್ಲೆ ಹೂವು ಅಥವಾ ಕಿಸ್ಕಾರ ಹೂವು ಅಂತ ಹೇಳ್ತೇವೆ. ಈ ಹೂವು ಕೂಡ ವರ್ಷವಿಡೀ ಹೂವಾಗಿಕೊಂಡೇ ಇರುವಂಥದ್ದು. ನನ್ನಲ್ಲಿ ಈಗ ಬಿಸಿಲಿಲ್ಲದ ಕಡೆ ಇದು ಗಿಡ ಇರುವ ಕಾರಣ ತುಂಬ ಎತ್ತರಕ್ಕೆ ಹೋಗಿ ಹೂವಾಗಿದೆ. ಇದು ಗುಡ್ಡೆ ಕೇಪ್ಲೆ. ಗುಡ್ಡೆಯಲ್ಲಿ ಆಗುವಂಥ ಕೇಪ್ಲೆಯನ್ನು ಮನೆ ಹತ್ತಿರ ತಂದು ನೆಟ್ಟು ಹೂವಾಗುವಂಥದ್ದು. ಇದು ಕೂಡ ಡೈಲಿ ಹೂ ಕೊಡ್ತದೆ. ನಮಗೆ ದುರ್ಗಾ ಪೂಜೆಗೆಲ್ಲ ಡೈಲಿ ಬೇಕಾಗ್ತದೆ. ಆದ ಕಾರಣ ನಾನು ಮನೆ ಹತ್ತಿರ ಆದಷ್ಟು ನೆಟ್ಟು ಮಾಡಿಕೊಂಡಂತಹ ಗಿಡ. ತುಂಬ ಸುಲಭವಾಗಿ, ತುಂಬ ಎತ್ತರವಾಗಿ ಕೂಡ ಹೋಗ್ತದೆ. ನಾವು ಕಟ್ಟಿಂಗ್ ಮಾಡಿಕೊಂಡಿರಬೇಕಾಗ್ತದೆ ಆವಾಗವಾಗ. ಆದರೆ ನಿಮಗೆ ಕಡಿಮೆ ನೀರು ಮತ್ತು ಗೊಬ್ಬರ ಹಾಕಿ ಹೂ ಕೊಡುವಂತಹ ಗಿಡ. ಇದೆಲ್ಲ ತುಂಬ ಎತ್ತರ ನಾನು ಬಿಟ್ಟದ್ದು ಯಾಕೆ ಅಂತ ಹೇಳಿದರೆ, ಈಗ ಮಳೆಗಾಲದಲ್ಲಿ ತುಂಬ ಹೂವು ಆಗ್ತಾ ಇರ್ತದೆ. ನೋಡಲು ಕೂಡ ತುಂಬ ಸುಂದರವಾಗಿ ಕಾಣ್ತದೆ. ಇದನ್ನು ಯಾವ ರೀತಿ ನೆಡಬೇಕು ಅಂತ ಹೇಳಿದರೆ, ಈ ರೀತಿಯ ಬೆಳೆದ ಗೆಲ್ಲನ್ನು ನೆಡ್ಬೋದು, ಅಥವಾ ಎಳೆಯದಾದ ಚಿಗುರು ಅಂತ ಹೇಳ್ತಾರಲ್ಲ, ಆ ಗೆಲ್ಲಿನಿಂದ ಕೂಡ ನಾವು ಹೊಸ ಗಿಡಗಳನ್ನು ಮಾಡಿಕೊಳ್ಳಬಹುದು. ಅಥವಾ ಇದರಲ್ಲಿ ಬೀಜ, ಕೆಲವು ಕಿಸ್ಕಾರ ಹೂವಿನಲ್ಲಿ ಬೀಜ ಬರ್ತದೆ, ಅದರಲ್ಲಿ ಕೂಡ ಸಸಿ ಮಾಡಿಕೊಳ್ಳಬಹುದು. ಈ ರೀತಿಯ ಎಳೆಯ ಚಿಗುರು ಉಂಟಲ್ಲ, ಇದರಿಂದಲೂ ಕೂಡ ಹೊಸ ಗಿಡಗಳನ್ನು ಮಾಡಿಕೊಳ್ಳಬಹುದು. ತುಂಬ ಸುಲಭವಾಗಿ ವರ್ಷವಿಡೀ ಹೂ ಕೊಡುವಂತಹ ಗಿಡ ಅಂತ ಹೇಳ್ಬೋದು. ನಿಮಗೆ ನೆಲದಲ್ಲಿ ಜಾಗವಿಲ್ಲದಿದ್ದರೆ ಪಾಟಲ್ಲಿ, ಗ್ರೋ ಬ್ಯಾಗಲ್ಲಿ ಕೂಡ ನೆಟ್ಟು ಬೆಳೆಸಬಹುದು. ಸಾಧಾರಣ ಒಂದು 10-40 ವೆರೈಟಿಯ ಹೂಗಳು ಉಂಟು ಇದರಲ್ಲಿ. ಇದೆಲ್ಲ ಹೈಬ್ರಿಡ್ ಜಾತಿಯ ಕಿಸ್ಕಾರ ಹೂವು ಅಂತ ಹೇಳ್ತೇವೆ, ಅಥವಾ ಎಕ್ಸೋರಾ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ನಾನು ಯಾವ ರೀತಿ ನೆಡುವುದು ಅಂತ ಇವತ್ತು ತೋರಿಸಿಕೊಡ್ತೇನೆ. ಇದೆಲ್ಲ ಎಳೆಯದಾದ ಚಿಗುರು. ಇದರ ಕೆಳಗಿನ 4 ಎಲೆಗಳನ್ನು ತೆಗೆದು ಈಗ ಮಣ್ಣಲ್ಲಿ, ತೊಟ್ಟೆಯಲ್ಲಿ, ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನಾವು ಇದನ್ನು ನೆಡಬೇಕು. ನಂತರ ಜೀವ ಕೂಡಿದ ನಂತರ ನಿಮಗೆ ಬೇಕಾದಲ್ಲಿ ಗ್ರೋ ಬ್ಯಾಗಲ್ಲಿ ಅಥವಾ ನೆಲದಲ್ಲಿ ಕೂಡ ನೆಟ್ಟು ನಾವು ಆರೈಕೆ ಮಾಡಬಹುದು. ಇದು ನಾನೀಗ ಕವರಿನಲ್ಲಿ ಮಣ್ಣು ತುಂಬಿಸಿ ಇಟ್ಟಿದ್ದೇನೆ. ಕೋಕೋಪಿಟ್, ಹಾಗೆ ಮಣ್ಣು, ಹಾಗೆ ಗೊಬ್ಬರದ ಹುಡಿ, ಇಷ್ಟನ್ನು ಮಿಕ್ಸ್ ಮಾಡಿ ನೆಟ್ಟಂಥದ್ದು. ಈಗ ಈ ಕಡ್ಡಿಯನ್ನು, ಕೆಳಗಿನ 4 ಎಲೆಗಳನ್ನು ತೆಗೆದು ಈ ರೀತಿಯಾಗಿ ನಾವು ನೆಡಬೇಕು. ಇದನ್ನೀಗ ಗಟ್ಟಿಯಾಗಿ ಪ್ರೆಸ್ ಮಾಡಿ ಮಳೆ ಅಥವಾ ಬಿಸಿಲು ತಾಗದ ಜಾಗದಲ್ಲಿ ಇಡುವಂಥದ್ದು. ನೀರನ್ನು ನಾವು ಗಿಡದ ಬುಡದಲ್ಲಿ ನೀರಿನ ಅಂಶ ಉಂಟಾ ಅಂತ ನೋಡಿಕೊಂಡು ಹಾಕಿಕೊಳ್ಳಬೇಕು. ತುಂಬ ಸುಂದರವಾಗಿ ಕಾಣುವಂತಹ ಒಂದು ಹೂವು ಅಂತ ಹೇಳ್ಬೋದು. ಇದು ನಾನು ನನ್ನಲ್ಲಿ ಇಲ್ಲದಿರುವ ಗಿಡಗಳನ್ನೆಲ್ಲ ತಂದು ಕವರಿನಲ್ಲಿ ಹಾಕಿ ಇಟ್ಟಂಥದ್ದು. ಇದು ಸಣ್ಣ ವೆರೈಟಿ. ಇದರ ಗಿಡ ಕೂಡ ತುಂಬ ದೊಡ್ಡದಾಗಿ ಬರುವುದಿಲ್ಲ. ಒಂದು 4-5 ವರ್ಷ ಆಗುವಾಗ 1-2 ಫೀಟ್ ಎತ್ತರ ಬರ್ತದಷ್ಟೇ. ಇದು ಕೂಡ ಅದೇ ರೀತಿ ಕಟ್ಟಿಂಗಲ್ಲಿ ನೆಡುವಂಥದ್ದು. ಇದೀಗ ನಾನೀಗ ತೋರಿಸಿದ ಸಣ್ಣ ಜಾತಿಯ ಕಿಸ್ಕಾರ ಹೂವು. ಇದರಲ್ಲಿ ನನ್ನ ಹತ್ರ ಒಂದು 5-6 ಜಾತಿದುಂಟು. ನಾನಿಲ್ಲಿ ನೆಲದಲ್ಲಿ ನೆಟ್ಟು ಬೆಳೆಸಿದಂಥದ್ದು. ಇದರಲ್ಲಿ ಈ ರೀತಿಯ ಕಾಯಿಗಳು ಬರ್ತದಲ್ಲ, ಈ ಕಾಯಿಗಳಿಂದಲೂ ಕೂಡ ಹೊಸ ಗಿಡಗಳನ್ನು ಮಾಡಿಕೊಳ್ಳಬಹುದು. ಅದು ಬೆಳೆದು ಕೆಂಪು ಬಣ್ಣ ಬರ್ತದೆ, ಕೆಲವು ಕಪ್ಪು ಬಣ್ಣ ಬರ್ತದೆ. ಆ ರೀತಿಯ ಬೀಜಗಳನ್ನು ಹಾಕಿ ಕೂಡ ಸಸಿ ಮಾಡಿಕೊಳ್ಳಬಹುದು. ಅಥವಾ ಅದರ ಬುಡದಲ್ಲಿ ಬೇರು ಹೋದಲ್ಲಿ ಎಲ್ಲ ಹೊಸ ಗಿಡಗಳು ಬರ್ತದೆ. ಈ ರೀತಿಯ ಸಣ್ಣ ಕಟ್ಟಿಂಗನ್ನು ತಗೊಂಡು ನಾವು ಹೊಸ ಗಿಡಗಳನ್ನು ಮಾಡಿಕೊಳ್ಳಬಹುದು. ಇದೆಲ್ಲ ನಿಮಗೆ
ಬಾರ್ಡರ್ ಸೈಡಲ್ಲಿ ಎಲ್ಲ ನೆಡಲಿಕ್ಕೆ ತುಂಬ ಚೆಂದ ಕಾಣ್ತದೆ. ಗಿಡ ಕೂಡ ನೋಡಲಿಕ್ಕೆ ಚೆಂದ, ಹೂ ಬಂದರೆ ಇನ್ನೂ ಸುಂದರವಾಗಿ ಕಾಣ್ತದೆ. ಅಥವಾ ನೀವು ಪಾಟಲ್ಲಿ ಕೂಡ ಹಾಕಿದರೆ ಬೇಗನೆ ದೊಡ್ಡದಾಗಿ ಅಂತೂ ಬರುವುದಿಲ್ಲ. ಆದ ಕಾರಣ ಆರಾಮವಾಗಿ ನೀವು ಪಾಟಲ್ಲಿ ಕೂಡ ನೆಡ್ಬೋದು. ನಾನಿಲ್ಲಿ ನೆಲದಲ್ಲಿ ನೆಟ್ಟದ್ದು. ಈ ಗಿಡಗಳಿಗೆ ಸಾಧಾರಣ ಒಂದು 5ರಿಂದ 6 ವರ್ಷ ಆಯಿತು, ಇನ್ನೂ ಕೂಡ ಎತ್ತರ ಬರಲಿಲ್ಲ. ಮತ್ತು ನಾವು ಈ ಗಿಡಗಳನ್ನು ಕಟ್ ಮಾಡ್ತಾ ಇರಬೇಕು ಅಂತ ಏನೂ ಇಲ್ಲ. ಯಾಕೆಂತ ಹೇಳಿದರೆ ಅದು ತುಂಬ ಚಿಕ್ಕ ಸೈಜಿನ ಗಿಡ. ಇದೆಲ್ಲ ಗಿಡ ತುಂಬ ಹೂವಾಗುವಾಗ ಭಾರಿ ಚೆನ್ನಾಗಿ ಸುಂದರವಾಗಿ ಕಾಣ್ತದೆ. ತುಂಬ ಈಸಿಯಾಗಿ ಬೆಳೆಸುವಂತಹ ಗಿಡ. ನೀವು ಲಿಕ್ವಿಡ್ ಗೊಬ್ಬರ ಅಥವಾ ಸಗಣಿ ನೀರನ್ನು ಹಾಕಿದರೂ ಕೂಡ ಸಾಕಾಗ್ತದೆ. ಹಾಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.